ಹಸಿರು ಅಂದ್ರೆ ಐಶ್ವರ್ಯ. ಅದಕ್ಕೇನೆ ನಾನ್ ನಿನಗೆ ಹಸಿರು ಬಣ್ಣದ ಬಳೆ ತೊಡಿಸ್ತೀವಿ. 7 ದಿನ 7 ಬಣ್ಣದ ಬಳೆ ತೊಡಿಸ್ತೀನಿ. ಯಾಕೆ ಹೇಳು? ನಂಗೇನ್ ಗೊತ್ತು, ನೀವೇ ಹೇಳ್ಬೇಕು. ಕಾಮನ್ ಬಿಲ್ಲಲ್ಲಿ 7 ಬಣ್ಣ ಐತೆ. ಒಂದೊಂದು ಬಣ್ಣಕ್ಕೂ ಒಂದೊಂದು ವಿಶೇಷತೆ ಐತೆ. ನಿನಗ್ ದಿನಾ ಬಳೆ ತೊಡಿಸ್ತಾ ಅದ್ರ ವಿಶೇಷತೆ ಹೇಳ್ತಾ ಹೋಯ್ತೀನಿ. ಆಗ ನಿನ್ ಜೀವನ ಬದಲಾಗ್ತಾ ಹೋಯ್ತದೆ. ಟೀಚರ್ ಆಗಿ ನನ್ಗೆ ಇಷ್ಟೊಂದು ವಿಷಯಗಳೆಲ್ಲ ಗೊತ್ತಿಲ್ಲ. ನೀವ್ ಇಷ್ಟೊಂದು ವಿಷಯ ತಿಳ್ಕೊಂಡು ಓದಕ್ಕೆ ಬರೀಕೆ ಬರಲ್ಲ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಇಂಥ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಭಗವಂತ ಕೊಟ್ಟರು ಬುದ್ಧಿನೇ ಸಾಕು ಬಿಡವ್ವ. ಈ ವಿದ್ಯೆ ಅನ್ನೋದು ನಮ್ಮಲ್ಲಿರೋ ಬುದ್ಧಿನ ಆಚೆಗಾಕೋ ಮಿಸಿನ್ನು. ಬಳೆಗಾರೆ, ನಿಮ್ ಮಾತುಗಳು ನಂಗೆ ತುಂಬಾ ಇಷ್ಟ ಆಯ್ತು. ಈ ಬಳೆ ಸದ್ದು ಯಾವಾಗ್ಲೂ ನಿಮ್ಮ ಮನೇಲಿ ಕೇಳಿಸ್ತಾ ಇದ್ರೆ ಅದ್ಯಾವ್ರ ಆಶೀರ್ವಾದ ನಿಮ್ ಮೇಲೆ ಸದಾ ಇರ್ತದೆ ಅಂತ ಅರ್ಥ. ಕೊಡು ಕೈ. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ, ಹಸುವಿಗೆ ಹೋರಿ ಮುತ್ತಿಟ್ಟಾಯ್ತು ನಂದು ನಿಂದು ಯಾವಾಗ, ಹೋಗಬೋದ ಹಿಂಗೆ ನೀನು ನೋಡಿ ಕೂಡ ನೋಡದೆ, ಹಸಿ ಸಗಣಿ ಮುದ್ದೆಯಲ್ಲೂ ಲವ್ ಮಾರ್ಕ್ ಮೂಡಿದೆ. ನೀ ಹೇಳು ಎರಡರಲ್ಲೊಂದು ಇವಾಗ, ನಂದು ನಿಂದು ಯಾವಾಗ. ಅದ್ಯಾವ್ರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ಲಿ. ನಾಳೆ ಪುನಃ ಬಂದು ಬೇರೆ ಬಣ್ಣದ ಬಳೆ ತೊಡಿಸ್ತೀನಿ. ಬರ್ಲಾ? ಅಯ್ಯೋ ಇರಿ, ದುಡ್ಡು ತರ್ತೀನಿ. ಅವಸರ ಪಡ್ಬೇಡವ್ವ. 7 ದಿನ ಆದ್ಮೇಲೆ ಒಟ್ಟಿಗೆ ಕೊಡುವಿರಂತೆ. ಸರಿ, ಬರ್ಲಾ? ಬಳೆ ಬೇಕಾ? ಬಳೆ ಬಳೆ ಹಾಕೊಳ್ಳೋದ್ರಲ್ಲಿ ಇಷ್ಟೊಂದು ವಿಶೇಷತೆ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಹಸಿರು ಗಾಜಿನ ಬಳೆಗಳೇ ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ ನೀ ಕಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ. ಹಸಿರು ಗಾಜಿನ ಬಳೆಗಳೇ ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ ನೀವು ಕಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ. ಹಸಿರು ಗಾಜಿನ ಬಳೆಗಳೇ. ವಾಟ್ ಇಸ್ ದಿಸ್? ಒಳ್ಳೆ ಹಳ್ಳಿ ಹೆಣ್ಮಕ್ಳು ತರ ಗಾಜಿನ ಬಳೆ ಕೈಗೆ ಹಾಕೊಂಡು ಕುಣಿತಾ ಇದೆಯಲ್ಲ, ತಲೆಗೆಲೆ ಕೆಟ್ಟಿದ್ಯಾ? ನಿಮ್ಗೆ ಹೆಣ್ಮಕ್ಳ ಫೀಲಿಂಗ್ಸ್ ಯಾವತ್ತೂ ಅರ್ಥ ಆಗಲ್ಲ ಅಲ್ವಾ? ಕೈ ತುಂಬಾ ಬಳೆಗಳು ಹಾಕೊಂಡು ಸದ್ ಮಾಡ್ಕೊಂಡು ಕುಣಿತಿದ್ರೆ ಅದ್ರ ಸಿಗೋ ಮಜಾನೇ ಬೇರೆ. ಸೌಂಡ್ ಕೇಳಿದ ಕೂಡಲೇ ಡ್ಯಾನ್ಸ್ ಮಾಡೋದಕ್ಕೆ ಗಾಜಿನ ಬಳೆಗಳೇನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸಾ? ಕೊತ್ತೆಗೇನ್ ಗೊತ್ತು ಕಸ್ತೂರಿ ವಾಸನೆ ಅಂತ ಹಾಗೆ ಬಳೆಗಳ ಸದ್ದಿನ್ಸು ವಾಸನೆ ನಿಮ್ಗೆ ಹೇಗೆ ಗೊತ್ತಿರುತ್ತೆ? ಆ ಬಳೆಗಾರ ಚೆನ್ನಯ್ಯ ಬಳೆಗಳ ಮಹತ್ವದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.